ಯಾವನೋ ಎಲ್ಲಿ ಬಂದು ದೋಸೆ ಹಾಕವ್ ನೋಡಿ. ಏನಂದೆ? ದೋಸೆನಾ? ಹಾ ನೋಡಿ, ಮಸಾಲೆ ದೋಸೆ. ಯಾವನ್ ಬಂದು ಹಾಕೋನೋ ಗೊತ್ತಿಲ್ಲ. ಏನಯ್ಯ ನೀನು, ಕರ್ಮ ಕರ್ಮ. ಯಾವಾಗ ನೋಡಿದ್ರು ಕಕ್ಕಸ್ಗೆ ಹೋಗೋದು, ತೊಳ್ಕೊಳ್ಳೋದು ಅಸಹ್ಯ ಆಗಲ್ಲ? ಏನ್ ಗುರುವೆ, ನಿಮ್ ಹೊಟ್ಟೆ ಒಳಗೆ ಏನ್ ಅಮೃತನ ಐತೆ? ಗುರುವೆ, ಒಬ್ರು ತಿಂದೇನೆ ಇರ್ಬೋದು, ನೀರು ಕುಡಿದೇನೆ ಇರ್ಬೋದು, ಆದ್ರೆ ಬಯಲ್ ಕಡೆ ಹೋಗ್ದೇನೆ ಇರಕ್ಕಾಗತ್ತಾ? ನೀವೇ ಹೇಳಿ. ಟೆನ್ಷನ್ ಆಗೋಗ್ಬಿಡ್ತಾರೆ. ಒಳ್ಳೆ ಭರತನಾಟ್ಯ ಆಡ್ದಂಗೆ ತಕತಾಯಿ ಅಂತ ಕುಣ್ದಾಡ್ಬಿಡ್ತಾರೆ. ಹೌದು, ನಮ್ ಜೊತೆ ಇದ್ದಾನಲ್ಲ ತ್ಯಾಗಿ, ಅವನ್ ಕತೆ ಏನು ಅಂತ ಗೊತ್ತಾ? ಯಾಕೆ, ಏನಾಯ್ತು? ನಿನ್ನೆ ರಾತ್ರಿ 12 ಗಂಟೆಲಿ ಅವನ್ ಫ್ರೆಂಡನ್ ಕರ್ಕೊಂಡು ಹೊಟ್ಟೆಲಿ ಇರೋದನ್ನ ತಡಿಯಕ್ಕಾಗ್ದೆ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಇವನ್ ಯಾರಿಗೂ ಹೇಳ್ದೇನೆ ಮೇಲ್ಗಡೆ ಹೋದ. ರಾತ್ರಿ ನೀರ್ ಬೇರೆ ಸಿಕ್ಕಿಲ್ಲ, ಕೈಗೇನೋ ಸಿಕ್ತು ಅಂತ ಎಲೆನ ಕಿತ್ಕೊಂಡು ಪುಸುಕ್ಕನ್ನು ಒರ್ಸ್ಕೊಂಡ್ಮೇಲೆ ಎಲೆನ ನೋಡಿದ್ರೆ ರಕ್ತ. ಆಮೇಲೆ ಅವನು ಸೈಲೆಂಟ್ ಆಗಿ ಕೆಳಗಡೆ ಬಂದು ಚಡ್ಡಿ ಬಿಚ್ಚಿ ನೋಡಿದ ತಕ್ಷಣ ರಕ್ತ. ಅದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಬಿದ್ಬಿಟ್ಟ ಅವನು. ಮಣಿ ಇದನ್ನೆಲ್ಲ ನೋಡಿ ವ್ಯಾ ಅಂತ ವಾಂತಿ ಮಾಡ್ಕೊಂಡ. ನೀವು ಮಾಡ್ಬೋದಿತ್ತಲ್ವಾ? ನಾನು ಅಸಹ್ಯ ಪಟ್ಕೊಂಡು ದೂರ ಹೋಗಿ ನಿಂತ್ಕೊಂಡಿದ್ದೆ. ಆಮೇಲೆ ನೀನ್ ಎಪ್ಸೋಣ ಅಂತ ನೋಡಿದ್ರೆ ನೀನು ಒಳ್ಳೆ ಹುಲಿ ತರ ಗೊರ್ರೋ ಅಂತ ಗೊರಕೆ ಹೊಡಿತಾ ಇದ್ದೆ. ಆಮೇಲೆ ನೀನ್ ಯಾಕೆ ಸುಮ್ನೆ ಎಬ್ರಿಸೋದು ಅಂತ ಅದು ಹೇಳಿ. ಅಯ್ಯೋ, ಅದನ್ನೆಲ್ಲ ನನ್ನ ಕೈಲಿ ಹೇಳಕ್ಕಾಗಲ್ಲಪ್ಪ. ಆ ತ್ಯಾಗಿನೇ ಬಂದು ಹೇಳ್ತೇನೆ ಬಿಡು. ಪರವಾಗಿಲ್ಲ ಹೇಳಿ. ಆಮೇಲೆ ಅಂತದೇನಾಯ್ತು? ಆ ಹುಡುಗಿ ಇದ್ದಾಳಲ್ಲ ಕಿಲಾಡಿ, ನಾನು ನಿಮ್ಮನ್ನ ಎಪ್ಸೋದ್ ನೋಡಿ ಜೋರಾಗಿ ನಗಕ್ ಶುರು ಮಾಡ್ಬಿಟ್ಲು. ಇದೇ ಕಣಯ್ಯ